ಬೆಂಗಳೂರಿನಲ್ಲಿ ಮತ್ತೆ ಉದ್ಭವವಾಗುತ್ತಾ ಕಸದ ಸಮಸ್ಯೆ ಎನ್ನುವಂತ ಪ್ರಶ್ನೆ ಎದುರಾಗ್ಬಿಟ್ಟಿದೆ. ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ತಂದು ಸುರಿಲೇಬೇಡಿ ಅಂತ ಗ್ರಾಮಸ್ಥರು ಕಡಿವಾಣ ಹಾಕ್ಬಿಟ್ಟಿದ್ದಾರೆ. ವಿಲೇವಾರಿ ಸ್ಥಗಿತವಾಗಿದೆ. ವಿಲೇವಾರಿಗೆ ಹೋದ ಲಾರಿಗಳಿಗೆ ಬೆಳ್ಳಳ್ಳಿಯಲ್ಲಿಯೇ ಅಡ್ಡಿಯನ್ನ ಪಡಿಸ್ಬಿಟ್ಟಿದ್ದಾರೆ. ಸಾಲುಗಟ್ಟಿ ನಿಂತಿದ್ದಾರೆ. ಒಂದು ಕಡೆ ಜನರು, ಮತ್ತೊಂದು ಕಡೆ 180ಕ್ಕೂ ಹೆಚ್ಚು ಕಸದ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಯಾವುದೇ ಕಾರಣಕ್ಕೂ ಇಲ್ಲಿ ಡಂಪ್ ಮಾಡೋಕ್ ಬಿಡಲ್ಲ ಅಂತ ಗ್ರಾಮಸ್ಥರ ಆಗ್ರಹ. ಇನ್ನು ಗ್ರಾಮದ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗದ ಆರೋಪ. 2 ವರ್ಷಗಳಿಂದ ಹಣ ಬಿಡುಗಡೆಯೇ ಆಗ್ತಾ ಇಲ್ಲ. ಹೀಗಾಗಿ ಕಸ ವಿಲೇವಾರಿಗೆ ಬಿಡದೆ ಸ್ಥಳೀಯರು ಅಡ್ಡಿ ಪಡಿಸಿದಂತಹ ಘಟನೆ ಇವತ್ತು ಜರುಗಿಬಿಟ್ಟಿದೆ. ಇದರಿಂದ ಬೆಂಗಳೂರಿನ ಕಸ ನಮ್ಮಲ್ಲಿ ತಂದು ಸುರಿಬೇಡಿ ಅಂತ ಗ್ರಾಮಸ್ಥರು ನಿರ್ಬಂಧವನ್ನ ಹೇರಿದ್ದಾರೆ. ನೋಡಿ, ಸಹಜವಾಗಿಯೇ ಬೆಂಗಳೂರಿನಲ್ಲಿ ಒಂದು ಕಡೆ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಕಸ ತುಂಬಿಕೊಂಡು ಹೋಗುತ್ತಲ್ಲ ನಮ್ಮಿಂದ, ಆ ಒಂದು ಕಸದ ಲಾರಿಗಳು ಒಂದರ ಹಿಂದೆ ಒಂದು ಸಾಲುಗಟ್ಟಿ ನಿಂತಿದೆ. ಬರೋಬ್ಬರಿ 180 ಲಾರಿಗಳು ಹಣ ಬಿಡುಗಡೆಯಾಗೋವರೆಗೂ ಕಸ ವಿಲೇವಾರಿಗೆ ನಾವಿಲ್ಲಿ ಅವಕಾಶ ಬಿಡಲ್ಲ ಅಂತ ಹೇಳಿ ಒಂದು ಕಡೆ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ಕಡೆ ಕಸ ವಿಲೇವಾರಿ ಘಟಕದತ್ತ ನಿಯಮ ಬಾಹಿರವಾಗಿ ಹೆಚ್ಚುವರಿ ಕಸ ತುಂಬಿಕೊಂಡು ಬರ್ತಾ ಇದ್ದ ಲಾರಿಗಳನ್ನ ಕೂಡ ಹಿಂದಕ್ಕೆ ಕಳಿಸಿದಂತಹ ಘಟನೆ ಜರುಗಿದೆ. ಹೀಗಾಗಿ ಸದ್ಯಕ್ಕೆ ಏನೆಲ್ಲ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ ಅವರು ಡಿಸಿಷನ್ ತಗೊಳ್ಳೋದು ಡಿಲೇ ಮಾಡಿದಷ್ಟು ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿಯಾದಂತಹ ಕಸ ವಿಲೇವಾರಿಯ ಒಂದು ತೊಂದರೆ ದಿನೇ ದಿನೇ ಜಾಸ್ತಿ ಆಗ್ಬಿಡುತ್ತೆ. ಒಂದು ವೇಳೆ ಇವ್ರು ಲೇಟ್ ಮಾಡಿದ್ರೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಕಸ ಇದ್ದಲ್ಲೇ ಇರುತ್ತೆ, ನೊಣ, ಹುಳಗಳು ಎಲ್ಲವೂ ಕೂಡ ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅದನ್ನ ಕ್ಲೀನ್ ಮಾಡೋಕೆ ಆ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಇನ್ನು ಸಹಜವಾಗಿಯೇ ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಕಷ್ಟ, ಆದರೆ ಇಂಥ ಸಂದರ್ಭಗಳು ಕ್ರಿಯೇಟ್ ಆಗ್ಬಿಟ್ರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿರ್ಬೇಡ ಅಂತ. ಈಗ 180ಕ್ಕೂ ಹೆಚ್ಚು ಲಾರಿಗಳು ಈಗ ಬೆಳ್ಳಳ್ಳಿ ಕ್ವಾರಿಯಲ್ಲಿ ನಿಂತಿದೆ ಅನ್ನುವಂಥದ್ದು. ಈಗಾಗಲೇ ಬೆಳ್ಳಳ್ಳಿ ಕ್ವಾರಿ ಸಾಕಷ್ಟು ತುಂಬಿ ಹೋಗಿರುವಂತದ್ದು. ಈಗ ಪರ್ಯಾಯವಾದಂತಹ ಕಸ ವಿಲೇವಾರಿ ಸ್ಥಳವನ್ನು ಕೂಡ ಪಾಲಿಕೆ ಹುಡುಕ್ತಾ ಇದೆ. ಅಲ್ಲದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಹೈದರಾಬಾದ್ ಮಾದರಿಯಲ್ಲಿ ಮಾಡ್ಕೊಳ್ತಾ ಇದೆ. ಇದರ ನಡುವೆನೇ ಈಗ 180 ಲಾರಿಗಳು ಅಂತಂದ್ರೆ ಬೆಂಗಳೂರಿನ ಕೆಲವು ಬಡಾವಣೆಗಳು, ಕೆಲವು ಏರಿಯಾಗಳು, ಅದರಲ್ಲೂ ಕೂಡ ಪಶ್ಚಿಮ ಹಾಗೂ ಉತ್ತರ ವಲಯಗಳಿಂದ ಅಲ್ಲಿಂದ ಹೋಗುವಂತ ಕಸಗಳು ಏನು ಬೆಳ್ಳಳ್ಳಿ ಕ್ವಾರಿಗೆ ಹೋಗ್ತಾ ಇತ್ತು, ಆ ಕ್ವಾರಿಗೆ ಹೋಗುವಂತ ಪ್ರಕ್ರಿಯೆಗಳು ಈಗ ಸ್ಥಗಿತ ಆಗಿರುವಂತದ್ದು. ಕಾರಣ ಇಷ್ಟೇ, ಅಲ್ಲಿನ ಸ್ಥಳೀಯರ ಆಕ್ರೋಶ, ಅಲ್ಲಿ ನಮ್ಗೆ ದುರ್ವಾಸನೆ ಇದೆ ಅನ್ನುವಂಥದ್ದು. ಹಾಗೇನೆ ಅಲ್ಲಿನ ಗ್ರಾಮಗಳಿಗೆ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಹಣವನ್ನ ಸರ್ಕಾರ ನೀಡ್ತಾ ಇಲ್ಲ. ಹಾಗಾಗಿ ನಾವು ಈ ಕಸದ ಕ್ವಾರಿಗಳನ್ನು ನಿಲ್ಲಿಸಿದ್ರೆ ಶೀಘ್ರವಾಗಿ ಡೆವಲಪ್ಮೆಂಟ್ ವರ್ಕ್ಗೆ ಹಣವನ್ನ ಬಿಡುಗಡೆ ಮಾಡುತ್ತೆ ಅನ್ನೋದು. ಅಂದ್ರೆ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಅನುದಾನವನ್ನ ಸರ್ಕಾರದಿಂದ ಅಥವಾ ಅಲ್ಲಿನ ಪಂಚಾಯತ್ಗಳಿಂದ ನೀಡ್ತಾ ಇಲ್ಲ ಅನ್ನೋಂತ ಆರೋಪ ಅಲ್ಲಿನ ಹಳ್ಳಿಗರದ್ದು ಹಾಗೇನೆ ಜನಸಾಮಾನ್ಯರದ್ದು. ಹಾಗಾಗಿ ಈಗ ಬೆಳಗ್ಗೆಯಿಂದಲೂ ಕೂಡ ಕಸದ ಲಾರಿಗಳು ನಿಂತಿದೆ, ಯಾವುದೇ ಕೂಡ ಡಂಪಿಂಗ್ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗ KR ಮಾರ್ಕೆಟ್, ಮಲ್ಲೇಶ್ವರಂ, ಶೇಷಾದ್ರಿಪುರಂ ಹಾಗೇನೆ 2 ನಗರ ಪಾಲಿಕೆಗಳು ಅಂತಂದ್ರೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳಲ್ಲಿ ಈಗ ಕಸ ಸಮಸ್ಯೆ ಉಂಟಾಗುವಂತದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಇಲ್ಲಿನ GBA ಆಡಳಿತ ವರ್ಗ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥ, ಅದರಲ್ಲೂ ಮುಖ್ಯವಾಗಿ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ಅಂತ ಏನು ಸಪರೇಟ್ ಇದೆ, ಅದರ ಅಂಡರ್ಲಿ ಒಂದು ಪ್ರಕ್ರಿಯೆಗಳಾಗಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಯಾವ ಕ್ರಮವನ್ನು ಕೈಗೊಂಡಿದ್ದಾರನ್ನು ಕೂಡ ಈಗ ನೋಡ್ಬೇಕಾಗತ್ತೆ. ಒಂದು ಹಂತದಲ್ಲಿ ಈ ತಕ್ಷಣ ಏನಾದ್ರೂ ಡಂಪಿಂಗ್ ಆಗಲಿಲ್ಲ ಅಂದ್ರೆ ಕಸ ಸಮಸ್ಯೆ ಉಲ್ಬಣಿಸಲ್ಲ. ಆದ್ರೆ 2-3 ದಿನಗಳ ಕಾಲ ಇದೇ ಪ್ರಕ್ರಿಯೆಗಳು ಮುಂದುವರೆದೆ. ಸಹಜವಾಗಿ ಗಲ್ಲಿಗಳಲ್ಲಿ, ಏರಿಯಾಗಳಲ್ಲಿ, ರಸ್ತೆ ಅಕ್ಕಪಕ್ಕಗಳಲ್ಲಿ ಕಸಗಳಿಂದ ಒಂದು ರೀತಿಯಲ್ಲಿ ಗಬ್ಬು ನಾರುವಂತಹ ಸ್ಥಿತಿ ನಗರದಲ್ಲಿ ನಿರ್ಮಾಣವಾಗಬಹುದು. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಳ್ಳಹಳ್ಳಿಯಲ್ಲಿ ಕಸ ವಿಲೇವಾರಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ. ಹೊಸದಾಗಿ ಕಸ ವಿಲೇವಾರಿ ಘಟಕಗಳನ್ನ ಮಾಡಿಲ್ಲ. ರಾಜ್ಯ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ. ಕಸದ ಗಲಾಟೆ ಆದಾಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ SR ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ GBA ಕಸದ ಲಾರಿಗಳು ದೊಡ್ಡಬಳ್ಳಾಪುರಕ್ಕೆ ಕಳಿಸ್ತಾ ಇರುವಂತಹ ವಿಚಾರ. ಒಂದು ಕಡೆ ಅಲ್ಲಿಯೂ ಕೂಡ ಸಮಸ್ಯೆ ಉಲ್ಬಣವಾಗ್ತಾ ಇದೆ, ಒಂದು ಕಡೆ ಇಲ್ಲಿ ಅಂದ್ರೆ ಮಿಟಗಾನಹಳ್ಳಿ, ಬೆಳ್ಳಳ್ಳಿಯಲ್ಲಿ 2 ಕಡೆ ಈ ರೀತಿಯಾಗಿ ಏನಾದ್ರೂ ಒಂದು ವೇಳೆ ಕಸದ ಡಂಪ್ ಆನ್ ಟೈಮ್ ಆಗ್ಲಿಲ್ಲ ಅಂದ್ರೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ.
ಹೀಗಾಗಿ ಸರ್ಕಾರ ಬಂದ ಮೇಲೆ ಕಸ ವಿಲೇವಾರಿ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಹೈಟೆಕ್ ಟೆಕ್ನಾಲಜಿ ಮಾಡ್ತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಏನೂ ಮಾಡಿಲ್ಲ. ಮಿಟಗಾನಹಳ್ಳಿ, ದೊಡ್ಡನಳ್ಳಾಪುರ ಖಾಸಗಿ ಕಸ ವಿಲೇವಾರಿ ಘಟಕಗಳ ಬಿಟ್ಟು ಹೊಸದಾಗಿ ಘಟಕಗಳನ್ನ ಮಾಡಿಲ್ಲ. ಅಲ್ಲಿ ಲ್ಯಾಂಡ್ ಫಿಲ್ ಮಾಡ್ತಿದ್ದಾರೆ, ಸಾಮರ್ಥ್ಯ ಮೀರಿ ಕಸವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಎಲ್ಲದಕ್ಕೂ ಕಾರಣ ಸರ್ಕಾರದ ವೈಫಲ್ಯ. ಸ್ಥಳೀಯ ಶಾಸಕರು ಸಾಕಷ್ಟು ವಿರೋಧ ಮಾಡಿದ್ದಾರೆ. ಅಲ್ಲಿ ಕಸ ರಾಶಿ ರಾಶಿ ತಂದು ಸುರಿತಾ ಇದ್ದಾರೆ. ಲೆಚೆಟ್ ಭೂಮಿಗೆ ಹೋಗ್ತಾ ಇದೆ. ಅರ್ಕಾವತಿ, ಕುಮುದ್ವತಿ ಜಲನಾಯನಗಳ ಪ್ರದೇಶಗಳು ಕೂಡ ಅಲ್ಲೇ ಬರ್ತವೆ. ಇದಕ್ಕೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಸರ್ಕಾರದ ವೈಫಲ್ಯ ಇವೆಲ್ಲದಕ್ಕೂ ಕಾರಣ ಅಂತ ಹೇಳಿ ಈಗ SR ವಿಶ್ವನಾಥ್ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾದ್ಮೇಲೆ ನಾವು ಕಸವನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಟೆಕ್ನಾಲಜಿ ಮಾಡ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿಯವರೆಗೂ ಯಾವುದು ಕೂಡ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಏನಿತ್ತು, ಮಿಟಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿ, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನ ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟಗಾನಹಳ್ಳಿ ಈ ಭಾಗದಲ್ಲಿ ಅಂತ ಹೇಳಿ ಅದನ್ನ ನೀವು ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ. ಅಲ್ಲಿ ನಾನು ಕೂಡ ಹೋಗಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದ್ಸರಿ. ಅಲ್ಲಿ ಏನು ಅಂತಂದ್ರೆ ಕಸ ವಿಧಿಸೋದಕ್ಕಿಂತ ಕೂಡ ಇರೋ ಕಸವನ್ನ ರಾಶಿ ರಾಶಿ ತಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಕೂಡ ಬಹಳ ಹತ್ತಿರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅರ್ಕಾವತಿ ಬೇಸಿಕ್ ಕೂಡ ಅಲ್ಲೇ ಇರೋದು, ಅರ್ಕಾವತಿ ಕುಮದ್ವತಿ. ಆ ಕಸದ ಆಗೋದು ಪರಿಣಾಮ ಅಲ್ಲಿರ್ತಕ್ಕಂಥ ಲಿಚೆಟ್ ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ವೈಫಲ್ಯಗಳು ಯಾವಾಗ ಕಸ ಎಲ್ಲಿ